ದೇವ್ರಂದ್ರೆ ಏನು? ನೀವು ಯಾರಲ್ಲಿ ದೇವ್ರನ್ನ ನೋಡ್ತೀರಾ? ಯಾರಲ್ಲಿ ನೋಡ್ತೀಯಾ? ಈ ಕಾಮನ್ ಆಗಿ ಮನುಷ್ಯರಲ್ಲಿ ದೇವ್ರನ್ನ ನೋಡೋದು ಅಂತಂದ್ರೆ ಅಪ್ಪ ಅಮ್ಮ ಅಂತಾನೆ ಹೇಳೋದು ಕಾಮನ್ ಆಗಿ ಎಲ್ಲರೂ. ಇನ್ನು ದೇವ್ರ ನಾನಂತೂ ಸಿಕ್ಕಾಪಟ್ಟೆ ದೇವ್ರನ್ನ ತುಂಬಾನೇ ನಂಬ್ತೀನಿ, ತುಂಬಾನೇ ಇಷ್ಟಪಡ್ತೀನಿ ದೇವ್ರುಗಳನ್ನ. ಅಷ್ಟೇ ಭಯ ಭಕ್ತಿ ಕೂಡ ಇದೆ. ಅಪ್ಪ ಅಮ್ಮ ಅಂತಲೇ ನಾನು ದೇವ್ರು ಹೇಳೋದು. ಹಾಗೆ ಮನುಷ್ಯರಲ್ಲಿ ದೇವರು ಅನ್ನೋದಾದರೆ ನನಗೆ ಒಂದು ಇಬ್ಬರು ಮೂರು ಜನರಲ್ಲಿ ದೇವ್ರುಗಳು ನೋಡಿರ್ತೀನಿ ನಾನು. ಹೆಂಗೆ ಅಂತಂದರೆ, ಒಂದು ಟೈಮಲ್ಲಿ ಡೆಲ್ಲಿಲಿ ಇವಳು ತಲೆ ಸುತ್ತ ಬಿದ್ದಾಗ ಆ ವ್ಯಕ್ತಿ ಯಾರಂತಾನೆ ಗೊತ್ತಿಲ್ಲ, ಈಗಲೂ ಗೊತ್ತಿಲ್ಲ ನನಗೆ. ಇವ್ರು ತಲೆ ಸುತ್ತ ಬಿದ್ದಾಗ ನಾನು ರೋಡಲ್ಲಿ ಜೋರಾಗಿ ಹತ್ತಿದ್ದೀನಿ, ನಮ್ಮ ಮನೆಯವರೆಲ್ಲ ಗಾಬರಿ ಆಗಿ ಟೈಮಲ್ಲಿ ಅವ್ರು ಯಾರೋ ಗೊತ್ತಿಲ್ಲ, ಯಾರೋ ಒಬ್ರು ಬಂದು ಓಲಾ ಬುಕ್ ಮಾಡಿ ಹಾಸ್ಪಿಟಲಿಗೆ ಅವರು ಓಲಾ ಬುಕ್ ಮಾಡಿದ್ರು. ಅವ್ರು ಮಾಡಿದ್ರೆ ಅದೇ ಹೊರದಲ್ಲಿ ನಮಗೆ ಕುರಿಸಿ ಅಡ್ರೆಸ್ ಎಲ್ಲ ಚೇಂಜ್ ಮಾಡಿ ದುಡ್ಡು ಅವರೇ ಕೊಟ್ಟಿದ್ದಾರೆ. ದುಡ್ಡು ಪೇ ಮಾಡಿದ್ರು. ನಾ ಹಾಸ್ಪಿಟಲ್ಗೆ ಹೋದ್ಮೇಲೆ ಎಷ್ಟಾಯ್ತು ಅಂತ ಕೇಳಿದಾಗ ಅವ್ರು ಪೇ ಮಾಡಿದಾರಲ್ಲ, ಅವ್ರು ಯಾರಂತಾನೆ ಗೊತ್ತಿಲ್ಲ. ಅದೇ ಹೇಳೋದ್ನಲ್ಲ, ದೇವ್ರು ಯಾವ ರೂಪದಲ್ಲಿ ಬೇಕಾದ್ರೂ ಬರ್ಬೋದು. ಸೊ ಆ ಟೈಮಲ್ಲಿ ಆ ವ್ಯಕ್ತಿ ನಮಗೆ ದೇವ್ರ ಥರ ಬಂದರು. ಒಂದು ಅದು ಬಿಟ್ಟರೆ ಇವಳದು ಡೆಲಿವರಿ ಟೈಮಲ್ಲಿ ಇವರ ಡಾಕ್ಟರ್ ಬಂದು ವಿಶಾಲಾಕ್ಷಿ ಮೇಡಮ್ ಅಂತ, ಅವರು ನನ್ನ ಲೆಕ್ಕದಲ್ಲಿ ಅವರು ಒಂಥರ ದೇವರಿದ್ದಂಗೆ. ಯಾಕೆಂದರೆ ಆ ಸಿಚುವೇಶನ್ನಲ್ಲಿ ನಾನು ಎಷ್ಟು ಭಯಪಟ್ಟಿದ್ದೀನಿ, ಎಷ್ಟು ಹತ್ತಿದ್ದೀನಿ. ಆ ಟೈಮಿಂಗ್ಸಲ್ಲಿ ಇವಳನ್ನ ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಡೆಲಿವರಿ ಮಾಡಿದಾರಲ್ಲ. ಸೊ ಇವರು ವಿಶಾಲಾಕ್ಷಿ ಮೇಡಮ್ನು ನಾನು ದೇವ್ರ ಥರ ನೋಡ್ತೀನಿ. ಅದೇ ಬಿಟ್ಟರೆ ನಾನು ಫಸ್ಟ್ ಒಂದೊಂದು ಸುಮಾರು ಸಲ ನಾನು ಇವಳ ಹತ್ರ ಎಲ್ಲ ಹೇಳುವೆ. ಅಂದರೆ ನಾನು ಫಸ್ಟು ಅಡಿಪಾಯ್ ಅಂದರೆ ಫೌಂಡೇಶನ್ ಅಂತ ನಾನು ಫಸ್ಟು ಡ್ಯಾನ್ಸ್ ಕಲ್ತಿದ್ದೆ ಅಲ್ಲಿ. ಸೊ ನಾನು ಪುನೀತ್ ರಾಜ್ಕುಮಾರ್ನ ದೇವ್ರ ಅಂತಿದ್ದೆ. ಬಟ್ ಇವಳು ಇನ್ಸ್ಪಿರೇಷನ್ ಅಂತ ಹೇಳ್ಬೇಕು ಅವ್ರನ್ನ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು. ಸೊ ಇನ್ಸ್ಪಿರೇಷನ್ ಅವರು. ಬಟ್ ದೇವರು ಅದೇ ಮನುಷ್ಯಲ್ಲೂ ಒಂದೊಂದು ರೂಪದಲ್ಲಿ ಬರ್ತಾರೆ. ನನಗೆ ದೇವ್ರ ಅಂತ ಅಂದರೆ ನಾನು ದೇವ್ರು ಅನ್ನೋದು. ಅಪ್ಪ ಅಮ್ಮ ಅಂತಾನೆ ನೋಡ್ತೀನಿ ನಾನು. ಅಂದರೆ ಬೇರೆ ಅಪ್ಪ ಅಮ್ಮ ಅಂತಾನೆ ಪ್ರೀತಿ ಕೊಡ್ತೀನಿ. ಅಪ್ಪ ಅಮ್ಮ ಅಂತಾನೆ ನೋಡ್ತೀನಿ. ದೇವ್ರನ್ನ ನಾನು ದೇವ್ರ ಅಂತಾನೆ ನೋಡೋದು. ಮನುಷ್ಯನ ಯಾರನ್ನೂ ಆಚೆ ನಾನು ದೇವ್ರ ಅಂತ ಅಂದರೆ ಇದು ಮಾಡಲ್ಲ. ದೇವ್ರನ್ನ ಮಾತ್ರ ದೇವ್ರ ಥರ ನೋಡ್ತೀನಿ. ತುಂಬ ಇಷ್ಟಪಡ್ತೀನಿ. ಅದು ಬಿಟ್ಟರೆ ಇವಾಗ ನನ್ನ ಮಗಳಿಗಷ್ಟು ಏನು ಗೊತ್ತಿಲ್ಲ. ಚಿಕ್ಕ ಪಾಪ ಅಲ್ವಾ, ಎಲ್ಲರ ಮಕ್ಕಳನ್ನ ದೇವರು ಅಂತಾರಲ್ಲ. ಸೊ ಇವಾಗ ನನ್ನ ಮಗಳು ಒಂಥರ ದೇವ್ರ ಥರ. ಏನು ಗಲಾಟೆ ಇಲ್ಲ, ಏನಿಲ್ಲ, ಆರಾಮಾಗಿರ್ತಾರೆ. ಅಂದರೆ ಹಿಂಸೆ ಅಷ್ಟೊಂದು ಕೊಡಲ್ಲ. ಆದರೆ ಬಿಟ್ಟರೆ ನನ್ನ ಮಗಳು. ಅದು ಬಿಟ್ಟರೆ ಪತಿಯೇ ಪರದೇವ ಡೈಲಾಗ್ ಈಗ ಅದು. ಬಟ್ ದೇವ್ರನ್ನ ಮಾತ್ರ ದೇವ್ರ ಥರ ನೋಡ್ತೀನಿ. ಇನ್ಯಾರು ನನ್ನ ದೇವ್ರ ಥರ ನಾನು ನೋಡಿಲ್ಲ. ಅದೇ ನೋಡಿರ ಇವಾಗ ಹೆಂಗೆ ಅಂದರೆ ಇವ್ರದೇ ಒಂದು ಥಾಟ್ ಇರುತ್ತೆ. ಸೊ ನನ್ನದೇ ಒಂಥರ ಥಾಟ್ ಇರುತ್ತೆ. ಸೊ ನಾನು ಹೇಳ್ದೆ ಅಲ್ಲ, ಡಾಕ್ಟರ್ ವಿಶಾಲಾಕ್ಷಿ ಮೇಡಮ್ ಆಗಿರೋದು, ಮತ್ತೆ ಡೆಲ್ಲಿ ಅವ್ರನ್ನ ಅಂತೂ ಮರೆಯಕ್ಕೆ ಸಾಧ್ಯ ಇಲ್ಲ ನಾವು. ಈ ತರ ನೀವು ಕೇಳಿರೋ ಸಿಕ್ಕಾಪಟ್ಟೆ ಕ್ವಶನ್ಸ್ಗಳಿಗೆ ನಾವು ಆನ್ಸರ್ ಮಾಡಿ ನನ್ನ ಸಾಮ್ರಾಟ್ ಶೆಟ್ಟಿ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ. ಇವಾಗಲೇ ಹೋಗಿ ನೋಡಿ.